ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ. ಇನ್ನೊಂದು ಇದು ಶುಭ ವಿಚಾರಗಳು, ಇದರಲ್ಲಿ ಏನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಏನೇನು ಒಳ್ಳೆಯದಾಗಲಿದೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಾನು ಓದ್ತಾ ಇರ್ತೇನೆ. ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ ಉದ್ಯೋಗದಲ್ಲಿ ಜಯ ಮತ್ತು ಸ್ಥಿರತೆ ಅಂತ. ಏನಾಗುತ್ತೆ, ಮಕರ ರಾಶಿಯವರಿಗೆ ಎಂಥದ್ದು ನಿಮಗೆ ಕಾಂಪಿಟೇಟರ್ಸ್ ಮೇಲೆ ಜಯ ಸಿಗ್ತಕ್ಕಂಥದ್ದು. ಈಗ ಕೊಲೀಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ಬಂದಾಗ ಅಲ್ಲಿ ನೀವೇ ಗೆಲ್ಲಬೇಕು, ನೀವೇ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ನೀವೇ ಚೆನ್ನಾಗಿ ಕೆಲಸ ಮಾಡಬೇಕು, ನಿಮಗೆ ರೆಕಗ್ನೈಸೇಷನ್ ಸಿಗಬೇಕು, ಎಲ್ಲ ಜಯ ನಿಮಗೆ ಸಿಗಬೇಕು ಅನ್ನುವಂಥದ್ದು ಖಂಡಿತವಾಗಿ ಆಗುತ್ತೆ. ಹಾಗೂ ಸ್ಥಿರತೆ ಉದ್ಯೋಗದಲ್ಲಿ. ಸರ್, ಜಾಬ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ, ಜಾಬ್ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಜಾಬು ಫ್ಲಕ್ಚುಯೇಟ್ ಆಗಲ್ಲ, ಜಾಬ್ ಸರಿ ಹೋಗುತ್ತೆ. ಜಾಬ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಬಿಡಬೇಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಕಾಳಸರ್ಪ ಯೋಗ ದೋಷ ಸ್ವಲ್ಪ ಸಮಸ್ಯೆ ಕೊಡಬಹುದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ಪರಿಹಾರ ತಿಳಿಸ್ತೇನೆ. ಎರಡನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗ್ತದೆ ಅಂತ. ಬಹಳ ದೊಡ್ಡ ಸಮಸ್ಯೆ ಏನು ಗೊತ್ತಾ ಎಲ್ಲರದುವೆ, ನಾನು ತುಂಬ ಕಷ್ಟಪಡ್ತೀನಿ ಸರ್, ರಿಸಲ್ಟ್ ಸಿಗಲ್ಲ. ತುಂಬ ಶ್ರಮ ಹಾಕ್ತೀನಿ ಸರ್, ರಿಸಲ್ಟ್ ಸಿಗಲ್ಲ. ತುಂಬ ಪ್ರಯತ್ನ ಮಾಡ್ತೀನಿ ಸರ್, ರಿಸಲ್ಟ್ ಸಿಗಲ್ಲ. ನೀವು ಮಕರ ರಾಶಿಯವರಾಗಿದ್ದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಹ ನಿಮಗೆ ಸಿಗುತ್ತೆ. ನೀವೇನು ಕಷ್ಟಪಡ್ತೀರೋ ಎಲ್ಲೂ ವೇಸ್ಟ್ ಆಗಲ್ಲ, ನಿಮ್ಮ ಶ್ರಮ ಎಲ್ಲೂ ವೇಸ್ಟ್ ಆಗಲ್ಲ, ನಿಮ್ಮ ಕಷ್ಟ ನಿಮಗೆ ಖಂಡಿತವಾಗಿ ಅದು ರಿಸಲ್ಟ್ ಸಿಗುತ್ತೆ. ಇದು ಬಹಳ ಚೆನ್ನಾಗಿ ಕಂಡು ಬರ್ತಾ ಇದೆ. ಹಾರ್ಡ್ ವರ್ಕ್ ಆ್ಯಂಡ್ ಸಕ್ಸಸ್ ಎರಡೂ ಸಹ ನಿಮಗೆ ಇದೆ ಮಕರ ರಾಶಿಯವರು. ಬಟ್ ಹಾರ್ಡ್ ವರ್ಕ್ ಹಾಕಬೇಕು. ಏನಾಗುತ್ತೆ, ಹಾರ್ಡ್ ವರ್ಕ್ ಹಾಕಿದಾಗೂ ಭಾಳ ಜನಕ್ಕೆ ಸಕ್ಸಸ್ ಬರದೇ ಇರಲಿಕ್ಕೆ ಕಾರಣ ಕಾಳಸರ್ಪ ಯೋಗ. ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಯ ಚಕೆ ಗ್ರಹ ಕಾಳಸರ್ಪಾಖ್ಯ ದೋಷಂ ಸರ್ವಸಂಪತ್ ಪ್ರನಾಶನಂ ಅಂತ. ಎಲ್ಲ ನಾಶ ಮಾಡ್ತದೆ ಅದು ಅಂತ. ಅದಕ್ಕೆ ಪರಿಹಾರ ಆದರೆ ಖಂಡಿತವಾಗಿ ಸಕ್ಸಸ್ ಸಿಗುತ್ತೆ. ಆ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ ವೃದ್ಧಿ. ಅಷ್ಟಮಾಧಿಪತಿ ಆಗಿರತಕ್ಕಂತಹ ರವಿಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಏಪ್ರಿಲ್ ತಿಂಗಳ 3ನೇ ವಾರ 4ನೇ ವಾರ ನಿಮಗೆ ಅದ್ಭುತವಾಗಿ ಎಂಥ ಆರೋಗ್ಯ ಬಾಧೆ ಇದ್ದರೂ ಪರಿಹಾರ ಆಗಿಬಿಡುತ್ತೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಡಾಕ್ಟರ್ಗಳು ಸಿಗ್ತಾರೆ, ಒಳ್ಳೆ ವೈದ್ಯಕೀಯ ವ್ಯವಸ್ಥೆ ಸಿಗುತ್ತೆ, ಒಳ್ಳೆ ಚೇತರಿಕೆ ಸಿಗುತ್ತೆ, ಔಷಧಿಗಳು ಕೆಲಸ ಮಾಡ್ತಾ ಇರುತ್ತೆ, ಸೂಪರ್ ಆಗಿರ್ತೀರ, ಫಸ್ಟ್ ಕ್ಲಾಸ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನೇ ಆರೋಗ್ಯ ಬಾಧೆಗಳಿರಲಿ ಏಪ್ರಿಲ್ 3, 4ನೇ ವಾರದಲ್ಲಿ ಅದ್ಭುತವಾಗಿ ನಿಮಗೆ ನಿಮ್ಮ ಪ್ರಯತ್ನ ಬೇಕೇ ಬೇಕು, ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಡಾಕ್ಟರ್ಸ್ಗಳು ಚೆನ್ನಾಗಿ ಸಿಗ್ತಾರೆ, ಔಷಧಿಗಳು ಚೆನ್ನಾಗಿ ಸಿಗುತ್ತೆ. ಕಾಳಸರ್ಪ ಯೋಗ ದೋಷ ಏನಾದ್ರು ತೊಂದರೆ ಕೊಡ್ತಾ ಇದೆ ಅಂದರೆ ನಾವು ಅದಕ್ಕೆ ಪರಿಹಾರ ಮಾಡಿಬಿಡ್ತೀವಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡೆಲ್ಲ ಅದ್ರ ಬಗ್ಗೆ ತಿಳಿಸ್ತಾನೆ. 4ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಸಹಾಯ ಬಹಳ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸಹಾಯ ಅಂತಂದರೆ ಈಗ ನೀವು ಜಾಬ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಟೀಮ್ ವರ್ಕ್ ಅದು ಅಲ್ವಾ. ನಿಮ್ದೊಂದು ಟೀಮ್ ಇರುತ್ತೆ, ಒಂದು ಟೀಮ್ ವರ್ಕಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಒಬ್ರಿಗೊಬ್ಬರು ಸಹಾಯ ಮಾಡಿ ಅಥವಾ ನಿಮಗೂ ಸಹಾಯ ಮಾಡಿದ್ರೆ ನೀವು ಜಾಬ್ನ ಚೆನ್ನಾಗಿ ಮಾಡ್ಬೋದು, ಆ ಕೆಲಸನ ಚೆನ್ನಾಗಿ ಮಾಡ್ಬೋದು. ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ಸಪೋರ್ಟ್ ಮಾಡಿಲ್ಲ, ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ಯಾವುದೇ ಹೆಲ್ಪ್ ಮಾಡಿಲ್ಲ ಅಂತಂದರೆ ನೀವು ಸಕ್ಸಸ್ ನೋಡಲಿಕ್ಕಾಗಲ್ಲ. ಟೀಮ್ ವರ್ಕ್ ಅಂತ ಬಂದಾಗ, ಸಹಾಯಕ್ಕೆ ಬಂದಾಗ ನಿಮಗೆ ತುಂಬ ಚೆನ್ನಾಗಿ ಸಹೋದ್ಯೋಗಿಗಳಿಂದ ಸಹಾಯ ಸಿಗುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೊರಗಡೆ ಕಸ್ಟಮರಿಂದ ನಿಮ್ಮ ಥರದ್ದೇ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಏನು ಟೆನ್ಷನ್ ಮಾಡ್ಕೊಂಬೇಡ, ನಾನು ಅದೇ ಬಿಸ್ನೆಸ್ ಮಾಡ್ತೀನಿ, ನಿಮ್ಗೆ ಗೊತ್ತಲ್ವಾ, ನಿನಗೇನು ಬೇಕು, ನನ್ನ ಹತ್ರ 2 ಇದೆ, ಒಂದು ನೀನು ಇಟ್ಕೋ, ಒಂದು ನಾನು ಮಾಡ್ತೀನಿ, ಬಾ ಇಬ್ಬರು ಸೇರಿ ಬಿಸ್ನೆಸ್ ಮಾಡೋಣ, ಚೆನ್ನಾಗಿರೋಣ ಅನ್ನೋ ಥರ ಸಡನ್ನಾಗಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿಬಿಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬಹುಮುಖ್ಯವಾಗಿ ಭಾಳಷ್ಟು ಜನ ಬದಲಾವಣೆ, ನಿಮ್ಮ ಹತ್ರ ಶತ್ರುತ್ವ ಮಾಡ್ತಿದ್ದರು, ಜಗಳ ಮಾಡ್ತಿದ್ದರು ಕೂಡ ಸಡನ್ನಾಗಿ ಬದಲಾಗಿ
ಏನೋ ಒಂಚೂರು ಸಹಾಯ ಮಾಡಿದಂಥದ್ದು, ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಕ್ಕಂಥದ್ದು, ನಿಮಗೆ ಆಶ್ಚರ್ಯ ಆಗುತ್ತೆ. ವಾಟ್ ಈಸ್ ಗೋಯಿಂಗ್ ಆನ್? ಇದೇನಾದ್ರು ನಾಟಕ ನಡೆಸ್ತಾ ಈ ಥರ ಏನು? ಇದೇನಾದ್ರು ಹೊಸ ಪ್ಲ್ಯಾನ್ ಮತ್ತು ಅದನ್ನು ಸಿಕ್ಕಾಕ್ಸೋಕ್ಕೆ ಅನ್ನೋ ಹೆದರಿಕೆನೂ ಆಗಬಹುದು. ಬಟ್ ಬದಲಾವಣೆಗಳು ಬಹಳಷ್ಟು ನೀವು ನೋಡ್ತೀರಾ. ಕಾಳಸರ್ಪ ಯೋಗ ದೋಷ ಪ್ರಸಾದ ನಿಮ್ಮಲ್ಲಿ, ಯೋಗ ದೋಷ ಪರಿಹಾರ ಶಾಂತಿ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಪ್ರಸಾದ ನಿಮ್ಮ ಮೈ ಮೇಲಿದ್ದಾಗ ಇನ್ನೂ ಚೆನ್ನಾಗಿ ಕೆಲಸ ಆಗುತ್ತೆ, ಇನ್ನೂ ಚೆನ್ನಾಗಿ ಒಳ್ಳೆಯದಾಗತ್ತೆ. ಆ ನಂಬಿಕೆ ನನಗಿದೆ. 5ನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಮನೆಯಲ್ಲಿ ಏನೋ ಒಂಥರ ಉದ್ರಿಕ್ತ ವಾತಾವರಣ ಅಂತೀರ, ಅಥವಾ ಮನೆಯಲ್ಲಿ ಏನೂ ಸರಿ ಇಲ್ಲ ಗುಳೆ, ನಮ್ಮ ಮನೆಯಲ್ಲಿ ಏನೂ ಸರಿ ಇಲ್ಲ, ಎಲ್ಲ ಎಡವಟ್ಟೆ, ಟೆನ್ಷನ್ ಆಗ್ಬಿಟ್ಟಿದೆ, ಮನೆಯದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಅಂತ ಭಾಳಷ್ಟು ಜನ ಕೇಳ್ತಾ ಇರ್ತೀರ ನನ್ನ ಹತ್ರ. ಆ ತರಹ ಏನಾದರೂ ಪರಿಸ್ಥಿತಿಗಳಿದ್ದರೆ ಯೋಚನೆ ಮಾಡೋದು ಬೇಡ. ಮನೆಯ ಕಷ್ಟದ ಪರಿಸ್ಥಿತಿಗಳು ಸುಧಾರಿಸುತ್ತೆ. ಮನೆಯಲ್ಲೇನು ಬೇಕು, ನೆಮ್ಮದಿ ಬೇಕು, ಸಿಗುತ್ತೆ. ಮನೆಯಲ್ಲಿ ಒಗ್ಗಟ್ಟು ಸಿಗುತ್ತೆ. ಚಿಕ್ಕ ಪುಟ್ಟ ಜಗಳಗಳು ಕಡಿಮೆ ಆಗುತ್ತೆ. ಮನೆಯಲ್ಲಿ ಮಕ್ಕಳ ಸಾಧನೆ, ಮಕ್ಕಳ ಏಳಿಗೆ, ನಿಮ್ಮ ಶ್ರಮಕ್ಕೆ ಸರಿಯಾದ ಮನೆಯವರ ಇದು ಖಂಡಿತವಾಗಿ ಸಿಗತ್ತೆ. ಸಂತೋಷವಾಗಿರಬಹುದು. ಅಡ್ಡ ಆದರೆ ಕೇವಲ ಕಾಳಸರ್ಪದೋಷ. ಈ ಕಾಳಸರ್ಪದೋಷ ನಿಮಗೇನು ಸಮಸ್ಯೆ ಕೊಡಬಾರದು ಅಂತ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ಅದನ್ನು ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲಾ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದ್ರೆ ಕಾಳ ಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹುಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ, ಅವತ್ತಿನ ದಿವಸ ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ. ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ. ನವಗ್ರಹ ಶಾಂತಿ ಹೋಮಗಳಾಗಲಿದೆ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲಾ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ
ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ₹1 ಒಂದು 6 ಕಾಯಿನ್ ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ, ಈ ಕಾಳ ಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳ ಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳ ಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳ ಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳ ಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗನಾಗಿನ್ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ಆಶ್ಲೇಷ ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗನಾಗಿನ್ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳ ಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.